ಯದಾ ಯದಾ ಹಿ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ಪ್ರದಾಚಾನಂ ಧರಾಮಿಹಂ ಸಂಭವಾಮಿ ಯುಗೆ ಯುಗೆ ಅಂತ ನಾವು ಕೃಷ್ಣ ಹೇಳೋದನ್ನ ಎಷ್ಟು ಸ್ಪಷ್ಟವಾಗಿ ಹೇಳಿದೀವಿ ಅಂತ ಗೊತ್ತಿಲ್ಲ. ಆದರೆ ರಾಘವೇಂದ್ರ ಚಿತ್ರವಾಣಿಗೆ ನಮಸ್ಕಾರ, ನಾನು ನಿಮ್ಮ ನವೀನ್ ಶೌರ್ಯ. ಆದರೆ ಏನಿದು ಸಂಭವಾಮಿ ಯುಗೆ ಯುಗೆ ಅಂತ ಹೆಸರು ಕೇಳಿದ ತಕ್ಷಣ ಮಾಸ್ ಆಗಿದೆ. ಆದರೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ಎಲ್ಲಿ ನಾವು ಹಳ್ಳಿ ಒಳಗಡೆ ಎಲ್ಲೋ ಹೋಗಿದೀವಲ್ಲ, ಏನು ಕತೆ ಅಂತ ಎಲ್ಲ ನಾನು ಹೇಳೋದಕ್ಕಿಂತ ಸಿನಿಮಾ ತಂಡದವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ. ನಮ್ಮ ಜೊತೆ ಚೇತನ್ ಅವರು ಇದ್ದಾರೆ, ಸಿನಿಮಾದ ನಿರ್ದೇಶಕರು. ಜೈ ಶೆಟ್ಟಿ ಸಿನಿಮಾದ ಮೊದಲನೇ ನಾಯಕರು ಅಂತ ಕರೀಬೋದಾ ಅಥವಾ ಪ್ರೈಮ್ ನಾಯಕರು. ಅಶೋಕ್ ಅವರು ಎರಡನೇ ನಾಯಕರು ಇದ್ದಾರೆ. ಎಲ್ಲರಿಗಿಂತ ತುಂಬಾ ಚೆನ್ನಾಗಿ ಇವತ್ತು ಕಾಣ್ತಾ ಇರೋದು ಅಂದ್ರೆ ನೀವೇ, ನಿಶಾ ರಾಜ್ಪೂತ್. ನಮಸ್ಕಾರ, ಚೆನ್ನಾಗಿದ್ದೀರಾ? ಸೂಪರ್ ಸರ್. ಫಸ್ಟ್ ಹೆಣ್ಮಕ್ಳು ಮಾತಾಡ್ಸೋಣ ಅಲ್ವಾ? ಮೊದಲು ಯಾಕೆಂದ್ರೆ ನೀವು ಆಗ್ಲೇ ಬೇಜಾರು ಮಾಡ್ಕೊಂಡಿದ್ರ. ನಾನು ಹೀರೋ ಪಕ್ಕದಲ್ಲಿ ಹಿಂಗ್ ಕೂತ್ಕೊಳ್ಳಿ ಅಂದ್ರೆ, ಇಲ್ಲ ನಾನು ಹೀರೋಯಿನ್ ಪಕ್ಕದಲ್ಲಿ ಕೂತ್ಕೊಳ್ತೀನಿ, ಇಲ್ಲ ಬೇಡ ಬೇಡ ಇದು ಸರಿ ಇಲ್ಲ ಇದು ಅಂತ ನಾನು ಹೇಳಿ ಪಾಪ ಇಲ್ಲಿ ಕಂಟ್ರೋಲ್ ಮಾಡಿ ಇಲ್ಲಿ ಕೂರಿಸಿದೀನಿ. ಕಂಫರ್ಟಬಲ್ ಅಂತ ಕೂತಿದ್ದಾರೆ. ಹೀರೋ ಹತ್ರ ಯಾಕೋ ಕೂತ್ರು ಡೈರೆಕ್ಟರ್? ಫಸ್ಟ್ ನೀವು ಅದನ್ನ ಹೇಳಿ. ಫೇವ್ರೇಟಾ? ನಮ್ ಎಲ್ಲಾರ್ದು ಫೇವ್ರೇಟ್ ಜೈ ಅಲ್ವಾ, ಸೊ ಎಲ್ಲರೂ ಜೈ ಪಕ್ಕಕ್ಕೆ ಕೂತ್ಕೋಬೇಕು. ಅದಕ್ಕೆ ಯಾಕೆ ಜೈ ಎಲ್ಲರಿಗೂ ಫೇವ್ರೇಟ್? ದಿನ ಲಡ್ಡು ತರೋಲ್ಲ ಸೆಟ್ ಅಲ್ಲಿ? ಇಲ್ಲ, ಮಾತಾಡೋದೇ ಇಲ್ಲ ಅದಕ್ಕೆ. ಬೆಳ್ಳಿಗೆ ಇದ್ಕೊಂಡಿದ್ದ ಅವಮಾನ. ಬೆಳ್ಳಿಗೆ ಇದ್ಕೊಂಡು ಮಾತಾಡಲ್ಲ. ಅವರು ತುಂಬಾ ಮಾತಾಡ್ತಾರೆ, ಸ್ವಲ್ಪ ಕಡಿಮೆ ಮಾತಾಡ್ತಾರೆ. ಕೇಳಕ್ಕೆ ಯಾರಂದ್ರೆ ಇರ್ಬೇಕಲ್ಲ ಅಲ್ವಾ? ಒಂದ್ಸಲ ಹೇಳ್ತಾ ಇದ್ರು, ಹೀರೋಯಿನ್ ಪಕ್ಕದಲ್ಲಿ ಕೂರಕ್ಕಾಗಲ್ಲ ನನಗೆ ಅಂತ. ತಿರುಗಿದ ಕಿವಿಲ್ ರಕ್ತ ಬರ್ತಾ ಜೈ ಇದ್ಯಾವಾಗ ಹೇಳಿದ್ರಿ? ಓಕೆ, ಐ ಆಮ್ ನಾಟ್ ಡೂಯಿಂಗ್ ಇಂಟರ್ವ್ಯೂಸ್. ಇದು ಬೇಕಾಗಿರೋದು ನಮ್ಗೆ. ಇದು ಟ್ರೋಲ್ ಆಗುತ್ತೆ, ಇದು ಟ್ರೋಲ್ ಮೆಟೀರಿಯಲ್. ಬಟ್ ಸಂಭವಾಮಿ ಯುಗೆ ಫಸ್ಟ್ ಅದ್ರ ಬಗ್ಗೆ ನಾನು ಕೇಳಲೇಬೇಕು. ಇಲ್ಲಿ ಒಂದು ರೆವಲ್ಯೂಷನ್ ಮಾಡಬೇಕಾದ್ರೆ ಅದನ್ನ ಹೇಳ್ತೀವಿ. ಸೊ ಸಿಂಪಲ್ ವಿಷಯ, ಟ್ರೇಲರ್ ಅಲ್ಲಿ ಅರ್ಥ ಆಗಿರೋದು, ಎಲ್ಲಾ ಹಳ್ಳಿನ ಸಿಟಿ ಮಾಡಕ್ ಹೋಗ್ಬೇಡಿ ಅಂತ ರೆವಲ್ಯೂಷನ್ ಮಾಡ್ತಾ ಇದ್ರ. ಏನ್ ಮಾಡ್ತೀರಾ, ಹೇಗ್ ಮಾಡ್ತೀರಾ ಅದೆಲ್ಲ ಜೂನ್ 21 ಬರುತ್ತೆ ಅಲ್ವಾ? ಜೂನ್ 21 ಬರುತ್ತೆ. ಬಟ್ ಈ ಹಳ್ಳಿ ಕತೆಗೆ ಇಷ್ಟು ಬೆಳ್ಳಿಗಿರೋರ್ನ ಹೆಂಗ್ ಸೆಲೆಕ್ಟ್ ಮಾಡಿದ್ರೆ ನೀವು ಅಂತ. ಅಶೋಕ್ ನೋಡಿ ಯಾವ ಲೆವೆಲ್ ಬೆಳಗಿದ್ದಾರೆ. ಅಲ್ಲ, ನಾನು ಮಾಡ್ತಿರೋದು ಕನ್ನಡ ಫಿಲ್ಮ್, ತಮಿಳ್ ಸಿನಿಮಾ ಅಲ್ಲ. ಎಂತ ಅಂತರ್ ಕೊಟ್ರೆ ನ್ಯೂ ಎಂಟ್ರಿ, ಮೊಟ್ಟ ಮೊದಲ ಸಿನಿಮಾ. ಆದ್ರೆ ಅಶೋಕ್ ಅವರು ನಮ್ಮ ತಮಿಳ್ನಾಡಿಂದ ಮತ್ತೆ ಪಾಲಕ್ಕಾಡಿಂದ ಎಲ್ಲಾ ಕಡೆಯಿಂದ ಬಂದಿದ್ದಾರೆ ಅಲ್ವಾ? ಆಲ್ ಇಂಡಿಯಾ ಪರ್ಮಿಟ್ ಇದೆ, ಎಲ್ಲಿ ಬೇಕೋ ಸಿನಿಮಾ ಮಾಡ್ಬೋದು ನೀವು. ಬಾಂಬೆ ಆಲ್ಸೋ ಮರಾಠಿ ಗುಜರಾತಿ ಫ್ಲೂಯೆಂಟ್ ಗೆ ಇದೆ. ತಮಿಳ್ ಇಂಕ ತೆಲುಗು ಐ ಬೀನ್ ಡೂಯಿಂಗ್ ಫಿಲ್ಮ್ಸ್, ಮಲಯಾಳಂ ಆಲ್ಸೋ. And father tongue actually Tamil, mother tongue Malayalam. Ababa. Grandfather tongue Pink. Actually from Mangaluru. Mangaluru. Nan Kuladevata Venkatajalapati, so the Andhra connection akade. So ಸ್ವಲ್ಪ ಇಂಟರ್ವ್ಯೂಲು ಆಲ್ ಲ್ಯಾಂಗ್ವೇಜ್ ಕಾಕ್ಟೇಲ್ ಗೆ ನಿಮಗೆ ಮಾತ್ರ ನಾವು ಸಬ್ಟೈಟಲ್ ಹಾಕ್ತೀವಿ. ನಿಮಗೆ ಮಾತ್ರ ಸಬ್ಟೈಟಲ್ ಹಾಕ್ತೀವಿ ಅಷ್ಟೇ. ಬಟ್ ಇಲ್ಲ, ಬೇಕು ಆ ಥರದ್ದೆಲ್ಲ ಟ್ಯಾಲೆಂಟ್ ಬೇಕು. ಸ್ವಲ್ಪ ಕಲ್ತ್ಕೊಳ್ತಾ ಇದ್ದೀನಿ. ಹೌದು, ನನ್ನ ಕನ್ನಡ ನಿಮಗೆ ಗೊತ್ತಿಲ್ಲ. ಹೊಸ ಕನ್ನಡ ಇಲ್ಲ, ನಿಮ್ ಕನ್ನಡ ಅಷ್ಟೇ ನಮ್ಗೆ ಅರ್ಥ ಆಗೋದು. ಆಕ್ಚುಲಿ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಬಟ್ ರಾಜ್ಪೂತ್ ಅಂದ ತಕ್ಷಣ ಇವ್ರು ಕ್ಯಾಮ್ರಾ ಆನ್ ಮಾಡಕ್ ಮುಂಚೆ ಏನೋ ಒಂದು ಸೀಕ್ರೆಟ್ ಹೇಳಿದ್ರು ನನಗೆ. ನೀವು ಆಕ್ಚುಲಿ ರಾಜಸ್ಥಾನ್ ಅವರಲ್ಲ, ಇಲ್ಲ ಪಕ್ಕಾ ಕನ್ನಡದವ್ರು ನೀವು. ಆಮೇಲೆ ಕರ್ನಾಟಕ ವಾರಿಯರ್ಸ್ ಬ್ಲಡ್ ಲೈನ್ ಅಂದ್ರೆ ಫೋರ್ ಫಾದರ್ ಅವ್ರು ಬಂದು ಕರ್ನಾಟಕ. ಡೌಟ್ ಇಲ್ಲ ಬಿಡಿ, ನೋಡೋಕೆ ರಾಜ್ಕುಮಾರ್ ತರ ಇದ್ದೀರಾ. ವಾರಿಯರ್ಸ್ ಬ್ಲಡ್ ಲೈನ್ ಚೆನ್ನಾಗಿದೆ, ಏನ್ ಒಳ್ಳೆ ಸಖತ್ ಲೈನ್. ಬಟ್ ಎಲ್ಲಿ, ಯಾವ ಊರು ಆಕ್ಚುಲಿ ನೀವು? ಹುಟ್ಟಿರೋದು ಬಿಜಾಪುರಲ್ಲಿ. ನಮ್ ಅಮ್ಮ ಬಿಜಾಪುರ, ಅಪ್ಪ ಬಾಗಲಕೋಟೆಯಿಂದ. ಸೊ ಹಳ್ಳಿಯಿಂದಾನೇ ಬಂದಿದೀವಿ, ನೋಡಿದೀವಿ ಹಳ್ಳಿ ಲೈಫ್. ಅಂದ್ರೆ ಜಾಸ್ತಿ ನೋಡಿಲ್ಲ, ನಿಜವಾಗಿ ಹೇಳ್ತೀನಿ. ಅಂದ್ರೆ ನೋಡಿದೀವಿ. ಓದಿರೋದಿಲ್ಲ ನೀವು? ಬಾಂಬೆಯಲ್ಲಿ ಸರ್. ಓ ಮೈ ಗಾಡ್. ನೀವು ಆಲ್ ಇಂಡಿಯಾ ಸಿನಿಮಾ, ನೀವು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು. ಅದೇ ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಮಾಡಬಾರ್ದು ಸರ್, ಅದಾಗ ಆಗ್ಬೇಕು. ಬಟ್ ಸಂಭವಾಮಿ ಯುಗೆ ಖಂಡಿತವಾಗ್ಲೂ ಪ್ಯಾನ್ ಇಂಡಿಯಾ ಸಬ್ಜೆಕ್ಟ್. ಖಂಡಿತ 100% ಎಲ್ಲಾ ಹಳ್ಳಿಗೂ ರೀಚ್ ಆಗುವಂತ ಸಬ್ಜೆಕ್ಟ್. ನನಗೆ ಟ್ರೇಲರ್ ನೋಡ್ತಿದಂಗೆ ಅರ್ಥ ಆಗ್ಬಿಡ್ತು. ನೀವು ನಮ್ಗೆ ಬೇಜಾರಾಗದೆ ಇವತ್ತಿನ ದಿನ, ಅಯ್ಯೋ ನಾವು ಹಳ್ಳಿ ಕಡೆ ಹೋಗಕ್ ಆಗಲ್ಲ, ಈ ಕಡೆ ದೇವನಹಳ್ಳಿಗೆ ತಿರ್ಗಿದ್ರೆ ಅದು ಸಿಟಿ ಆಗೋಗಿದೆ, ಈ ಕಡೆ ಹೊಸದಾಗಿ ಇದು ಸಿಟಿ ಅಲ್ಲ. ಮೊದ್ಲು ಹೆಂಗಿತ್ತು ಅಂದ್ರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಅಂತಿತ್ತು. ಇವಾಗ ಎಲ್ಲ ಬೆಂಗಳೂರು ಒಂದೇ ಆಗ್ಬಿಟ್ಟಿದೆ, ಬೆಂಗಳೂರು ಬೃಹತ್ ಆಗೋಗಿದೆ ಅಲ್ಲ. ಅದೇ ನಮ್ಗೆ ಬೇಜಾರು, ನಮ್ಗೆ ಅದೇ ಬೇಜಾರು. ಸೊ ಅದನ್ನ ನೀವು ತುಂಬಾ ಚೆನ್ನಾಗಿ ಹೇಳಿದಿರಾ. ಈ ಫಸ್ಟ್ ಆಫ್ ಆಲ್ ಇವಾಗ ಜೈ ನಿಮಗೆ ಒಂದಷ್ಟು ಪೂಸಿ ಹೊಡೆದಿರೋದು, ಪುಸ್ಲಾಯಿಸಿರೋದು, ಈ ಎಲ್ಲಾ ಕಾರಣಗಳು ಬಿಟ್ಟು ಯಾಕೆ ಜೈಯ ಹೀರೋ ಮಾಡ್ತೀರಾ? ಯಾಕಂದ್ರೆ ನಿಶಾ ಹೇಳ್ದಂಗೆ ನಿಮ್ಗೆ ತುಂಬಾ ಕ್ಲೋಸ್, ಅದೊಂದು ಕಾರಣ ಬಿಟ್ಟು ಏನಕ್ಕೆ ಜೈನ ಸೆಲೆಕ್ಟ್ ಮಾಡಿ? ಕರೆಕ್ಟಾಗಿ ಹೇಳ್ಬಿಡಿ ಸರ್. ಕರೆಕ್ಟಾಗಿ ಪಕ್ಕ ಹೇಳ್ತೀನಿ. ಸೊ ಈ ಕತೆ ಮಾಡಿದಾಗ ಯಾವ್ದಾರು ಒಂದು ಹೊಸ ಫೇಸ್ ಬೇಕು ಅನ್ನಿಸ್ತು. ಯಾಕೆಂದ್ರೆ ಒಂದು ಹಳ್ಳಿ ಕತೆ ಹೇಳಿದಾಗ ರೆಗ್ಯುಲರ್ ಗೊತ್ತಾಗಿ ರೆಕಗ್ನೈಸ್ ಇರೋ ಹೀರೋ ಇದ್ರೆ ಅವ್ರಿಗೆ ಸಿನಿಮಾ ಫೀಲ್ ಬರುತ್ತೆ. ಥಿಯೇಟರ್ ಮುಂದೆ ಕೂತಾಗ ಯಾವುದೊಂದು ಹಳ್ಳಿ ನಡೆ ಕತೆ ನೋಡ್ತಾ ಇದ್ದೀನಿ ಅನ್ನೋ ಫೀಲ್ ಆಗಬೇಕು. ಸೊ ಆ ಬಂದಾಗ ನಮಗೆ ಜೈ
ಆಮೇಲೆ ಇದೊಂದು ಗ್ರಾಮ ಪಂಚಾಯತಿ ಬಗ್ಗೆ ಹೋಗುವಂಥ ಒಂದು ಕಂಟೆಂಟ್, ಆಮೇಲೆ ಹಳ್ಳಿ ಬಗ್ಗೆ ಹೋಗುವಂಥ ಒಂದು ಕಂಟೆಂಟ್, ರೈತರ ಬಗ್ಗೆ ಹೇಳ್ತಾ ಇದ್ದೀವಿ. ಒಂದು ವಿಷಯ ಅಂತಲ್ಲ, ತುಂಬ ವಿಷಯ ಹೇಳ್ತಿರೋಂಥ ಒಂದು ಸಿನಿಮಾ ಇದು. ಸೊ ಎಲ್ಲ ಒಂಚೂರು ಫ್ರೆಶ್ ಆಗಿದ್ರೆ, ಬಟ್ ಜನ ಹೇಳ್ತಿದ್ದಾರೆ ಹೊಸಬ್ರಿಗೆ ಸಿನಿಮಾ ನೋಡೋಕೆ ಬರಲ್ಲ ಅಂತೇಳಿ, ಬಟ್ ಸಮವಿಗೆ ಅದನ್ನು ಚೇಂಜ್ ಮಾಡೋಕ್ಕೆ ನಾವು ನಂಬಿಕೆ ನಾವು ಕೊಡ್ತಾ ಇದ್ದೀವಿ. ಸೊ ಒಂದು ಬೇರೆ ಥರದ ಕಂಟೆಂಟು. ಈಗ ಹಳ್ಳಿ ಅಂದ ತಕ್ಷಣ ನಾವು ನೋಡಿರ್ಬೋದು ಮಂಡ್ಯ, ಮೈಸೂರು ಈ ಥರ ಕಥೆಗಳು ತುಂಬ ಬಂದುಬಿಟ್ಟಿದೆ, ರಾಜವಲಿ ಆ ಥರದೆಲ್ಲ. ಇದು ಅದೆಲ್ಲ ಬಿಟ್ಟು ಈ ಥಿಯೇಟ್ರಿಗೆ ಬಂದು ಕೂತಾಗ ಒಂದು ಫ್ರೆಶ್ ಸಬ್ಜೆಕ್ಟ್, ಫ್ರೆಶ್ ಸಿನಿಮಾ ನೋಡ್ತಾ ಇದ್ದೀರಾ. ಸೊ ಆ ಫೀಲ್ ಕೊಡೋಂಥ ಸಿನಿಮಾ. ಸೊ ಅದಕ್ಕೆಲ್ಲ ಒಂಚೂರು ಫ್ರೆಶ್ ಬೇಕಿತ್ತು. ಸೊ ಅದಕ್ಕೆ ಜೈ ಬಂದರು. ಸೂಪರ್. ಆಮೇಲೆ ಒಳ್ಳೆ ಎಕ್ಸಾಂಪಲ್ ನೀವು ಕೊಟ್ರಿ. ಅಲ್ಲಿ ಆಕ್ಚುಲಿ ಬೇರೆಯವ್ರ ಹತ್ರ ಇದೇ ತರ ಹೇಳ್ತಾ ಇದ್ರು, ಬೇರೆ ಚಾನಲ್ ಮುಂದೆ ನಾನು ಅದಕ್ಕೆ ಕೇಳ್ತೀನಿ ಇದನ್ನ ಅದನ್ನ ಅಲ್ಲೇ ರಿಪೀಟ್ ಮಾಡಿದ್ರು. ಬಟ್ ನಾನ್ ಬಿಡಲ್ಲ. ಇವಾಗ ಬೇರೆ ಮಂಡ್ಯ ಲ್ಯಾಂಗ್ವೇಜ್ ಅಲ್ಲೇನೆ ಒಂದು ಟ್ರೆಂಡ್ ಏನೋ ಶುರು ಮಾಡಿದ್ರು. ಹೌದು, ನಮ್ಮ ರಾಜವಲಿನೇ ತಗೊಳ್ಳಿ, ಕಿರಾತಕ ಬಂದ್ಮೇಲೆ ಅದು ಶುರು ಆಯ್ತು. ಫ್ರೆಂಡ್ ನ ಹಂಗೆ ಕರಿಯೋದು ಅನ್ನೋ ತರ ಆಗೋಯ್ತು. ಆ ತರ ಇಲ್ಲ ಇದು ಇದು ಬೇಕಾಗಿತ್ತು. ನಾವಿಲ್ಲ ಅಣ್ತಮ್ಮನ ಪದನ ಯೂಸ್ ಮಾಡಿಲ್ಲ, ಅದನ್ನ ಹೇಳ್ಬಾರ್ದು ಅಂತಿದ್ದೆ. ಅಲ್ಲ ಯೂಸ್ ಮಾಡಬಾರ್ದು ಅಂತಲ್ಲ, ಅವ್ರನ್ನೇನೋ ಫಾಲೋ ಮಾಡ್ತಿದ್ದಾರೆ, ಇವ್ರನ್ನೇನೋ ಫಾಲೋ ಮಾಡ್ತಿದ್ದಾರೆ, ಅದು ಬೇಡ. ಸೊ ಎಲ್ಲ ಅಣ್ತಮ್ಮಸೆ ಅಲ್ವಾ, 100%. ಸೂಪರ್. ಸೊ ಹಾಗೇನಿಲ್ಲ, ಮಂಡ್ಯದ ಬಗ್ಗೆನೇ ಮಾಡಿದ್ವಿ. ಬಟ್ ಮಂಡ್ಯ ಅಂತ ಇಟ್ಕೊಂಡಿದ್ದೇನಂದ್ರೆ ನಮ್ಗೆ ಈ ಸುತ್ತಮುತ್ತ ಇದ್ದಾಗ ಬೆಂಗಳೂರು ಅಂತ ನಾವು ಒಂದು ಸಿನಿಮಾ ಮಾಡಕ್ ಹೊರಟಾಗ, ಸೊ ಒಂದು ಹಳ್ಳಿ ಅಂದ ತಕ್ಷಣ ನೆನಪಾಗೋದೇನು ಹೇಳಿ, ಫಸ್ಟ್ ಮಂಡ್ಯ ನೆನಪಾಗತ್ತೆ ನಮಗೆ. ಸೊ ಮಂಡ್ಯ ಅಂದ್ರೆ ಒಂದು ಮಂಡ್ಯನೇ ಇಂಡಿಯಾನೇ ಮಂಡ್ಯ ಅನ್ನೋ ಥರ ನೀವು ಗಾದೆನೇ ಕೇಳಿದಿರಲ್ಲ. ಸೊ ಅದಕ್ಕೋಸ್ಕರ ಹಳ್ಳಿ ಸಬ್ಜೆಕ್ಟ್ ಬಂದಾಗ ಸೀದಾ ಮಂಡ್ಯ ಹೋದ್ವಿ. ವೆರಿ ಗುಡ್. ನಿಶಾ ಅವರು ಹಳ್ಳಿ ಹುಡುಗಿ ಅನ್ನೋದೊಂದು ಬಿಟ್ಟು ಅವ್ರನ್ನ ಏನಕ್ಕೆ ಸೆಲೆಕ್ಟ್ ಮಾಡಿದ್ರೆ, ಅಂದ್ರೆ ಅವ್ರ ಫೋಟೋ ನೋಡಿದ ತಕ್ಷಣ ನಿಮ್ಗೆ ಏನ್ ಅನಿಸ್ತು? ಪರವಾಗಿಲ್ವಲ್ಲ ಈ ಹುಡುಗಿ ಅಂತ ಅನ್ನಿಸ್ತಾ, ಅಥವಾ ಆಡಿಷನ್ ಮಾಡಿದ್ರಾ? ಅಲ್ವಾ? ಯು ಡಿಡ್ಂಟ್ ನೋ ದಿಸ್? ಬ್ರೇಕಿಂಗ್ ನ್ಯೂಸ್. ಬೇರೆ ಚಾನಲ್ ಯಾರ ಕರೀತಾರೆ, ಪ್ಲೀಸ್ ಯು ಪ್ಲೀಸ್ ಟೆಲ್ ಇಟ್ ಇನ್ ಮೈ ಇಯರ್ಸ್. ನೋಡಿ ನಾಳೆ ಎರಡು ಚಾನಲ್ ಪ್ಲೇ ಆಗತ್ತೀಗ. ಅದೇ ಸರಿ ಆಯ್ತು, ಹೋಗ್ಲಿ ಬಿಡಿ, ಅವ್ರು ಎಕ್ಸ್ಟ್ರಾ ಪೇಮೆಂಟ್ ಕೊಡ್ತೀನಿ ಒಪ್ಕೊಂಡಿದ್ದಾರೆ. ನೀವ್ ಹೇಳಿ ಬೈ. ಸಾರಿ ನೀವ್ ಹೇಳಿ. ನಾನು ಹೇಳ್ಬೇಕಲ್ವಾ? ಇಲ್ಲ ಒಂದ್ ನಿಮಿಷ. ವಾಟ್ ಡಿಡ್ ಯು ಡೂ ಅಂದ್ರೆ ನಿಮ್ಮ ಆಡಿಷನ್ ಪ್ರೊಸೆಸ್, ವಾಟ್ ಆಲ್ ಯು ಡಿಡ್? ಅಂದ್ರೆ ಫೋಟೋಸ್ ಕಳ್ಸಿದ್ರ, ಮಾತಾಡ್ಸಿದ್ರ, ಯಾರ ಮೂಲಕ ಈ ಸಿನಿಮಾಗೆ ನೀವು ಒಂದು ಪ್ರಯತ್ನ ಫಸ್ಟ್ ನಿಮ್ ಕಡೆಯಿಂದ ಇರುತ್ತೆ, ಅದೇನೇನಾಯ್ತು? ಬಾಗಲಕೋಟೆಯಿಂದ ಎಲ್ಲ ಹೆಂಗ್ ಬಂತು? ಸೊ ದೇರ್ ವಾಸ್ ಅ ಮಿಡಲ್ ಪರ್ಸನ್. ಹಾಗಾಗಿ ನಾನ್ ಡೈರೆಕ್ಟ್ಲಿ ಆಗಿ ಚೇತನ್ ಸರ್ಗೆ ಕಾಂಟ್ಯಾಕ್ಟ್ ಮಾಡಿರ್ಲಿಲ್ಲ. ಅವ್ರ ಥ್ರೂ ನನ್ನ ಪ್ರೊಫೈಲ್ ಸರ್ಗೆ ಹೋಯ್ತು. ದೆನ್ ದಟ್ಸ್ ದ ರೆಸ್ಟ್ ಆಫ್ ದ ಸ್ಟೋರಿ ಅವರಿಗೆ ಗೊತ್ತಿದೆ. ಅಂದ್ರೆ ನಾನ್ ಚೇತನ್ ಸರ್ಗೆ ಭೇಟಿ ಆದ್ಮೇಲೆ ನಮ್ಗೊಂದು ಭಯ ಇರುತ್ತೆ, ಹೊಸೊಬ್ರು ಅಂತ ಇಂಡಸ್ಟ್ರಿಯಲ್ಲಿ ಕಾಲಿಟ್ಟಾದ್ಮೇಲೆ, ಎಸ್ಪೆಷಲಿ ಫೀಮೇಲ್. ಅಂದ್ರೆ ಚೇತನ್ ಸರ್ ನೋಡಾದ್ಮೇಲೆ ಯು ನೋ ಹೌ ಹಿ ಇಸ್, ಸುಮ್ಮನೆ ಅವರು very innocent he is. When he was telling me the story also, he didn't even look at me in the eye. ಆ ತರ ಅವರು ಹೌದು, ಈ ಕಂಫರ್ಟಬಲ್ ಆಗಿದ್ದಾರೆ. ಇಲ್ಲ ಸರ್, ಅದು ಇದೆ, that's the truth. See, I won't exaggerate. Now he is like this with us is because ಅದು ಬಾಂಡ್ ಆಗಿದೆ ಕ್ರಿಯೇಟ್. ಅಂದ್ರೆ ಇನಿಷಿಯಲ್ ಅಲ್ಲಿ ಅವರು ಆ ತರ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ, ಬಂದು ಇಲ್ಲಮ್ಮ ಈ ತರ ಇದೆ ಅಂತ ಸ್ಟೋರಿ ಸಿಂಪಲ್ ಆಗಿ ನನ್ಗೆ ಸ್ಟೋರಿ ಹೇಳ್ಕೊಟ್ರು, ಇದೆ ಅಂಡ್ ಟಕ್ ಅಂತ ನನ್ಗೆ ಇದು ಇತ್ತು, ನೋ ಐ ವಾಂಟ್ ಟು ಕಮ್ ಆನ್ ಸ್ಕ್ರೀನ್ ಲುಕಿಂಗ್ ಲೈಕ್ ದಿಸ್, ಡೆಫಿನೆಟ್ಲಿ 101%. And then rest the lovely story he knows. So this is your debut in the sense, big screen alli you're just as a main lead. Yes, as a main lead. Lovely. So nimmunna ಒಂದು ಯೆಲ್ಲೋ ಕಲರ್ ಸೀರಿಯಲ್, ಇಫ್ ದಿಸ್ ಇಸ್ ಕವರಿಂಗ್ ಇನ್ ದ ಮಿಸ್ಟರ್ ತ್ರಿಶೂಲ್ ಬಿಹೈಂಡ್ ದ ಕ್ಯಾಮ್ರಾ, ಲಂಗ ದಾವಣಿಲಿ ಈ ತರ ಹೇಳಿದ್ರ, ಲಂಗ ದಾವಣಿ ಹಾಕೊಂಡಿರ್ತೀರಿ? ಸ್ಟಾರ್ಟಿಂಗ್ ಇಟ್ ವಾಸ್ ಜಸ್ಟ್ ಲಾಂಗ್ ಡ್ರೆಸ್ಸಸ್, ಬಿಕಾಸ್ ನಾನು ಸಿಟಿಯಿಂದ ಹಳ್ಳಿಗೆ ಬರ್ತೀನಿ, ಅದಕ್ಕೆ ಸೊ ನಾವೆಲ್ಲರನ್ನ ಹಳ್ಳಿ ಕರ್ಕೊಂಡು ಹೋಗ್ತಾ ಇದೀವಿ. ಕಂಟೆಂಟ್ ಅದೇ ಹೇಳ್ತಾ ಇದ್ದೀವಿ. ಹೀರೋಯಿನ್ ಕರ್ಸ್ತೀವಿ, ನಮ್ಮ ಪ್ರಮೋಷನ್ ಟೀಚರ್ ಅವ್ರ ಸಿಟಿಲಿ ಇರ್ತಾರೆ, ಅವ್ರನ್ನ ಕರ್ಸ್ತೀವಿ. ಸೊ ಹಾಗಾಗಿ ಫಸ್ಟ್ ಲಾಂಗ್ ಡ್ರೆಸ್ಸಸ್ ಅಂತ ಹೇಳಿದ್ರು. ಅದಾದ್ಮೇಲೆ ಒಂದ್ ಟೆಂಪಲ್ ಸೀನ್ ಮಾಡಿದ್ವಿ ನಾವು, ಲಂಗ ದಾವಣಿ ಹಾಕೊಂಡು. ಸರ್ ಹಿಡಿದ್ರು, ಇಲ್ಲಮ್ಮ ನೀ ಕುರ್ತಿ ಮತ್ತೆ ಲೆಗಿನ್ಸ್ ಹಾಕೊಂಡು ಬಿಂದಿ ಹಚ್ಕೊಂಡೆ ಎಲ್ಲಾ ಸೀನ್ಸ್ ಮಾಡುವಂತ. ಅಲ್ಲಿಗೆ ಹೀರೋಯಿನ್ ನ ಮರಳು ಮಾಡಿದ್ವಿ. ಮರಳಾಗ್ಬಿಟ್ಟೆ. ಮರಳಾದ್ರು